ನೀವೆಲ್ಲ ಮ್ಯಾಚ್ ಆಗಲ್ಲ ಕಣ್ರು. ಸುಮ್ಮನೆ ಯಾಕೆ ಇಲ್ದಿರೋ ಶೋಕಿ ಮಾಡೋಣ. ಸೊ ಈಗ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಬಂದಿದ್ದೀವಿ. ಏನು ಗೊತ್ತಲ್ಲ, ಏನು ಮಂಜುನಾಥ್ ಅಂತ. ಪ್ರವೀಣ ನೋಡಿ, ಶೋಕಿ ಜಯಂತ ಸಾಕು ಕ್ಯಾಪ್ಚರ್ ಅದೇ. ಅಯ್ಯೋ ನಾವೇ ನೀವು ಫುಲ್ ಟ್ಯಾಂಕ್ ಮಾಡಿಸ್ತೀನ, ನಾನು ಬಡವ್ರೆ ಕಣ. ಹೋಗೋ ನಮ್ಮ ಸವಾಸ ಯಾಕೆ ನಿನಗಲ್ಲ. ಟ್ರಿಪ್ ವಿತ್ ಬಜೆಟ್ ಫ್ರೆಂಡ್ಲಿ ಗಾಡಿ. ನಮ್ಮ ಹುಡುಗರಿಗೆಲ್ಲ ಏನಪ್ಪ ಡೌಟ್ ಅಂದರೆ ನನಗೆ ಗಾಡಿ ಹೊಡ್ಯೋಕ್ಕೆ ಬರೋಲ್ಲ ಅಂತ. ಯಾಕೆಂದರೆ ನಾನು ಗ್ರೂಪಲ್ಲಿದ್ದಾಗೆಲ್ಲ ನಾನು ಗಾಡಿ ಹೊಡ್ಯೋಕ್ಕೆ ಹೋಗಲ್ಲ. ಸುಮ್ಮನೆ ಯಾಕೆ ರಿಸ್ಕ್, ಅವ್ರ ಪ್ರಾಣನ ಯಾಕೆ ನನ್ನ ಕೈಯಲ್ಲಿ ಹಿಡ್ಕೊಳ್ಳೋಣ ಅಂತ ನಾನು. ಲೇ ವೀಡಿಯೋದಾಗ ಬರಬೇಕು ಅಂತ ಏನಾರ ನಾಟಕ ಮಾಡ್ತೀಯಲ್ಲ ಲೇ. ಕನ್ನಡ ಕತೆಗೆಲ್ಲ ನಿನಗೆ ಶೋಭೆ ತರಲ್ಲ. ಕನ್ನಡ ಕತೆಗೆ ಫಸ್ಟು ಕೇಳೋ, ಅವ್ನಿಗೆ ಯಾವ ಕಡೆ ಹೆಣ್ಣು ಬೇಕಂತ ಕೇಳೋ. ಏನ ಯಾವಾಗ ಈಗ ಒಂದಿಷ್ಟು ಫ್ರೆಂಡ್ಶಿಪ್ ನೋಡಿ. ಇವಾಗ ಈ ಥರ ಹೋಗ್ತಿದ್ದೀವಿ, ನೆಕ್ಸ್ಟು ಇವ್ರ ಥರ ಹೋಗ್ತೀವಿ. ಫ್ರೆಂಡ್ಶಿಪ್ ನನ್ನ ಬರ್ಡೇಗೆ ಇಲ್ಲೇ ತಾನೇ ಬಂದಿದ್ದು. ಸೊ ರೀಚ್ ಆದ್ವಿ, ಬನ್ನಿ. ಸೊ ಹುಡುಗರೆಲ್ಲ ಬಂದರು. ಅವನಿಗೆ ಹೆಣ್ಣು ನೋಡೋಕೆ ಕರ್ಕೊಂಡು ಹೋಗ್ತಿದ್ದೀವಿ. ಎಷ್ಟು ಬೇಜಾರಾಗಿದೆ ನೋಡು. ಪರ್ಸ್ನಲ್ ಮ್ಯಾಟ್ರ್ ಎಲ್ಲ ತೆಗಿಯಂಗಿಲ್ಲಪ್ಪ ಇಲ್ಲಿ. ಪರ್ಸ್ನಲ್ ಮ್ಯಾಟ್ರ್ ಅಂತಂದ, ಆದರೆ ನೋಡಕ್ಕೆ ಹೋಗ್ತಿಲ್ಲ ಅಂತ ಅವ್ನು ಕನ್ಸಿಡರ್ ಮಾಡಿಲ್ಲ. ದೊಡ್ಡ ಮನುಷ್ಯ ಅಂದಿನ ಕರ್ಕೊಂಬಂದ್ರೆ ಫೋನ್ ನೋಡ್ಕೊಂಡು ಕೂತ್ಕೊಂತಿಲ್ಲ. ಲೇಲೇ ಏನಾರ ಮಾತಾಡು. ನಾನು ಹೇಳಿಲ್ಲ ಸ್ವಲ್ಪ ಸಣ್ಣ ಕಾಯಿಲೆ ಇದೆ ಅದು. ಬ್ಲಡ್ ಕಮ್ಮಿ ಆಗಿರೋದು, ಬ್ಲಡ್ ಏನೋ ಕಮ್ಮಿ ಅಂತ ಹೇಳ್ತೀನಿ ಕೇಳೋ. ಇವನ್ನ ಪಾಕಿಸ್ತಾನದಲ್ಲಿ ಅಂಡರ್ ಕವರ್ ಏಜೆಂಟಾಗಿ ಕಳಿಸಿದ್ವಿ. ಸೊ ಆ ಫುಡ್ ಸೆಟ್ ಆಗ್ದರೆ ಅವ್ನಿಗೆ ಬ್ಲಡ್ ಕಡಿಮೆ ಆಗಿರೋದು. ಖುಷಿ ಮಕ್ಕಳಿಗೆ. ಈ ನನ್ನ ಮಗಂಗೈತೆ, ಅವನಿಗೆ ಬಿಟ್ಟರೆ ಬಿಡ್ತಾರೆ. ಈ ನನ್ನ ಮಗಂಗೈತೆ. ಬಸವರಾಜ್ ಫ್ರಮ್ KGB. ಅಯ್ಯೋ ಪಾಕಿಸ್ತಾನಿಗೆ ಹೋಗ್ಬಂದಾನಲ್ಲ. KGB ಅಂತಂದ್ರೆ ಕರ್ನಾಟಕ ಗೋಲ್ಡ್ ಬಸವ ಅಂತ ಅನ್ಕೊಂಡಾರೆ. ಕರ್ನಾಟಕ ಗೋಲ್ಡ್ ಬಸ್ರಿ ಅಲ್ಲ, ಕರ್ನಾಟಕ ಗೋಲ್ಡ್ ಬಸ್ರಿ ಇಲ್ಲಪ್ಪ. ಬ್ಯಾಗಿ ಟೀ ಶರ್ಟ್ ಹಾಕೊಂಬಂದ್ಬಿಟ್ರೆ ಕಾಣಲ್ಲ. ಯಾವ್ದು ಬ್ಯಾಗಿ ಟೀ ಶರ್ಟ್ ಯಾವಾಗೋ ಹಾಕಂತಿದ್ದು ಒಂದು ಕಾಲದಲ್ಲಿ. ಅಲ್ಲೇ ಅದೆಲ್ಲ ಇವಾಗ ಬಂದ್ರೆ ಟ್ರೆಂಡ್ ಏನಲ್ಲ. ಅವಾಗಿನ ಕಾಲದಾಗೆ 2 ವರ್ಷ ಆದ್ಮೇಲೆ ಹಾಕ್ಬೇಕಂತ ತರ್ತಿದ್ರು. ಬೆಳೆ ಹುಡುಗರು ಅಂತ ಅವಾಗ್ಲಿಂದಾನೆ ಇತ್ತದು, ಗೊತ್ತಿರಲಿಲ್ಲ. ನಮಗೇನು ಬಂದಿತ್ತು ಮರ, ನಮ್ಮ ಜಾಗದ ಕಂಡ್ರ ಕೈಗೆ ಹೊಡ್ಸ್ಕೊಳೋದು. ನಮಗೇನಾದ್ರೂ ಕೊಡ್ಬೇಕನ್ನೋ ಪದ್ಧತಿ ಇದೆ. ಕೊಡಲೇ ಕಾಯಿಲೆ ಐತೆ ನನಗೆ. ಏನ್ ಕಾಯಿಲೆ ಐತೆ? ಫುಲ್ ವೀಕ್ ಹಾಕಿ ನೀನು. ಯಾಕೆ ಕಾಯಿಲೆ ಐತೆ ನನಗೆ? ಓ ಅಂದ್ರೆ ಚಿಕ್ಕ ವಯಸ್ಸಾಗೆ ಅವನಿಗೆ ಕಾಯಿಲೆ ಇದ್ರೆ ಅವ್ನು ತಿನ್ಬಾರ್ದು, ಕುಡಿಬಾರ್ದು. ನಾನು ನೋಡಿರಂಗೆ ನಮ್ಮ ಕ್ಲಾಸಾಗೆ ಹುಡುಗಿರೆಲ್ಲ ಚೆನ್ನಾಗಿ ಮಾತಾಡ್ಸೋದು, ಹುಡುಗಿರ್ ಕ್ರೇಜ್ ಇರೋದು ಅವನಿಗೆ. ಏನೋ ಒಂದ್ ಜೊತೆ ಫುಡ್ ಗಿಟ್ ಶೇರ್ ಮಾಡಿದ್ರೆ ಆ ಪುಣ್ಯ ನನಗೆ ಬರುತ್ತೇನೋ ಅನ್ನೋ ಒಂದಿದು. ನೋಡೋಣ, ಹೇಳಿರ್ಲಿ ನಿಂದೆ ವ್ಲಾಗು, ನಿಂದೇ ಮುಖ. ಜಲೇಬಿ ಫಿಶ್ ಇವಾಗ ಹೇಳು. ಹಾ, ಎಲ್ಲ ನೋಡೋರು ಯಾರು ಮನ್ಸಿಗೆ ತಗೋಬೇಡಿ. ಇಲ್ಲೇ ಕುತ್ಕೊಂಡು ಸ್ನ್ಯಾಪ್ ಆಗ್ತಾನೆ ಗುರು ಇವನು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೈ ಕಂಪನಿ ಅಂತ. ಅಯ್ಯೋ ನಿಮ್ ಚಾನಲ್ ಸರ್ ಇದು, ನೀವು ಮಾತಾಡ್ಬೇಕು, ನಿಮ್ ಮುಖ ಕಾಣಿಸ್ಬೇಕು. ನೋಡ್ರಿ ಎಷ್ಟು ಮುದ್ದಾಗಿದೆ, ಎಷ್ಟು ಮುದ್ದಾಗ ಉಟ್ಬಿಟ್ಟವನೆ. ಹಿಂದೆ ಮಾತಾಡ್ತೀನಿ. ಡೈರೆಕ್ಟ್ರು ಏನಾದ್ರು ಕ್ಯಾಮ್ರಾ ಏನು ಪರೋಟ ನಿನಗೆ? ಸಿಂಗಲ್ ಜಲೇಬಿ ತಲೆ ಸದ್ಯ ಆ ತಲೆ ತಿನ್, ನಮ್ಮ ತಲೆ ತಿನ್ಬೇಡ.
ನನ್ನ ಹಿಡಿದ್ದೆ ಹೆಂಗಿದ್ರು ನಾವು ಒಂದು 2-3 ತಿಂಗಳಲ್ಲಿ ಕಾಲೇಜ್ ಬಿಟ್ಟು ಹೋಗ್ತೀವಿ. ನಾವೆಲ್ಲ ಸಾಯೋವರೆಗೂ ಜೊತೆಗಿರ್ಬೇಕು ಅಂತ ನಮ್ಮ ತಾಯಣ್ಣ ಹೇಳಲ್ಲ, ನನಗೆ ಗೊತ್ತು. ಇಂಥ ವಿಚಾರಕ್ಕೆ ಯಾರು ಹೇಳ್ತಾರ? 3 ತಿಂಗಳಲ್ಲ, ಸಾಯೋವರೆಗೂ ಜೊತೆಗಿರ್ತೀವಿ ಅಂತ ನಾವು ಹೇಳಲ್ಲ. ಯಾಕೆಂದ್ರೆ 2 ತಿಂಗಳಾದ್ಮೇಲೆ ಇವಂದು ಯಾವೊಂದು ಫೋನ್ ನನಗೆ ಬರಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತೈತೆ. ಆ ಕ್ಯಾಮ್ರಾ ಹಿಂದ್ಗಡೆ ಇರೋರು ನಮಗೇನು ಫೋನ್ ಮಾಡಲ್ಲ, ಅದು ಚೆನ್ನಾಗಿ ಗೊತ್ತೈತೆ. ಅವ್ನ ಮನೆ ಮುಂದೆ ಸಮುದ್ರದಾಗ ಆಟ ಆಡ್ತಾರೆ. ವಿತ್ ಅಕ್ಸೆಪ್ಟಿಂಗ್ ರಿಯಾಲಿಟಿ ನಾವ್ ಯಾರು ಸಿಗಲ್ಲ ಅಂತ ಸುಮ್ಮನೆ ಒಂದು 3 ತಿಂಗಳು ನಾವು ಕ್ಲೋಸ್ ಫ್ರೆಂಡ್ಸ್ ಅಂತ ಬಿಲ್ಡಪ್ ಮಾಡೋಣ ಅಷ್ಟೇ. ಯೂಟ್ಯೂಬರ್ ಕಿತ್ತು ಎಸ್ಗಿಬೇಕು ಅಲ್ಲಿಂದ. ಅವರು ನನ್ನ ಕ್ಯಾಮ್ರಾಮನ್ ಹೊಸದಾಗಿ ಬಂದಿದ್ದಾರೆ, ಅವ್ರಿಗಿನ್ನೂ ಸ್ಯಾಲ್ರಿ ಫಿಕ್ಸ್ ಮಾಡಿಲ್ಲ. ಇವ್ರು ನಾನು ಲಾಸ್ಟ್ ಲಾಗಲ್ಲಿ ಹೇಳ್ಕೊಂಡಿದ್ರು ಅಸಿಸ್ಟೆಂಟ್ ಅಂತ, ಇನ್ನೂ ಹೋಗಿಲ್ಲ, ಅದೇ ಜಾಬಲ್ಲಿ ಇದ್ದಾರೆ. ಇದು ಹೊಸ ವ್ಯಕ್ತಿ. ಇವನ್ ಮೊದಲು ನಮ್ಗೆಂತ ಅಲ್ಲ, ಫಸ್ಟ್ ಅಸಿಸ್ಟೆಂಟ್ ಅವನೇ ಅಲ್ಲ. ನನಗ ಛತ್ರಿ ಹಿಡ್ಕೊಂಡಿದ್ದ. ಜಯಂತ್ ಬಗ್ಗೆ ಏನು ಹೇಳಲೇ ಇಲ್ಲ. ಜಯಂತ್ ಬಗ್ಗೆ ಅವನು ಕಣ್ಣಾಗೈತೆ ಅವನ ಅಸಿಸ್ಟೆಂಟ್ ಆಗಿ. ಅವನು ತುಂಬಾ ಒಳ್ಳೆ ವ್ಯಕ್ತಿ, ಎಷ್ಟು ಒಳ್ಳೆ ಇಂಥವ್ರಿದ್ರೆ ಹಾಳಾಗ್ತಿರೋದು ಹಿಂಗೆಲ್ಲ. ಏನಪ್ಪಾ ಅಂದ್ರೆ ನಾನೇನೋ ಸ್ವಂತವಾಗಲ್ಲ, ಇವಂದೇ ಸುಳ್ಳು ಹೇಳ್ಬಾರ್ದು. ಅವನು ಚೆನ್ನಾಗ್ ಕಾಣ್ತಾನಂತ ಏನ್ ಗಾಗಲ್ ಹಾಕೊಂಡಿಲ್ಲ, ಅವನಿಗೆ ನೋಟ ಸರಿ ಇಲ್ಲ, ಅವ್ನು ನೋಡೋ ನೋಟ ಸರಿ ಇಲ್ಲ. ಅವನು ಹೋಗಿ ತಗೊಂಬಂದಿರೋದು ಕುಳ್ಳ ಅವನು. ಅಲ್ಲ, ಮಾಲಲ್ಲಿ ಫಿಲಂ ನೋಡಕ್ ಹೋಗಿ ತಂದಿರೋದ ಕನ್ನಡ ಮಾಲು. ನಾವು ಬನ್ನಿ, ನಾವು ನಮ್ಮ ಫಸ್ಟ್ ಗ್ರೂಪಲ್ಲಿ ಹುಡುಗಿರಿಲ್ಲ ಅಂತ ಬೇಜಾರಾಗಿರಲಿಲ್ಲ. ಯಾಕೆಂದ್ರೆ ಹೆಣ್ಣು ಮನಸ್ಸು ಉಳ್ಳವ ನಮ್ಮ ಫ್ರೆಂಡ್ ತಾಯಿ ಅಂತ ಮನುಷ್ಯ ಇವರಿಂದ, ಅದಕ್ಕೆ ನಾವು ಮಿಸ್ ಮಾಡ್ಕೊಂಡಿರಲ್ಲ ಗರ್ಲ್ಸ್ನ. ತಾಯಿ ಅಂತ ಮನ್ಸಲ್ಲ, ತಾಯಿ ಅಂತ ಮನಸ್ಸು. ಕೆಲವರು ಮಿಸ್ ಆಗಿದ್ದಾರೆ ಪಾಪ, ಅವ್ರಿಗೇನೋ ಎಕ್ಸಾಮ್ಸು ಸ್ಟಡೀಸ್ ಇಂದ ಬಂದಿಲ್ಲ, ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ಬಂದಿಲ್ಲ. ಇವ್ನು ಬಂದ್ರು ಬಂದಿಲ್ಲ ಎಲ್ಲ ಮಾತಾಡ್ಬಿಟ್ಟು ಕ್ಲೀನ್ ಆಗಿ. ನಾವು ನಡೆಯಲ್ಲೇ ಬೇಜಾರ ಕೂತಾರೆ. ಇಲ್ಲ, ನಮ್ಗಿಂತ ನಮ್ BC ಓದಿದ್ರೆ ಭಾರಿ ಚೆನ್ನಾಗಿರ್ತಿತ್ತು. BC ಭಾಳ ಮಿಸ್ ಮಾಡ್ಕೊತೀವಿ. BC ಬಗ್ಗೆ ಏನ್ ಹೇಳ್ತೀರಾ? BC ಒಂದು ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ. ಇದಕ್ಕೆ ಹೋಗಿದ್ದಾನೆ, ಶಿವಮೊಗ್ಗ ಹೋಗಿದ್ದಾನೆ, ಸದ್ಯಕ್ಕೆ ಬರ್ತಾನೆ, ಮೀಟ್ ಆಗಿ ಬರಕ್ ಹೋಗಿದ್ದಾನೆ. ಇನ್ನೇನೊಂದು 2 ತಿಂಗಳು ಎಲ್ಲ ಬಿಟ್ಟು ಹೋಗ್ತೀವಿ. ಅದ್ರ ಬಗ್ಗೆ ಏನು ಒಪಿನಿಯನ್? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಮನಸ್ಸಿಗೆ ಆಘಾತವಾದ ಖುಷಿ ಆಗ್ತಿದೆ ಅಷ್ಟೇ. ಡ್ರಾಮ್ಯಾಟಿಕ್ ಆಗಿ ಹೇಳು. ಡ್ರಾಮ್ಯಾಟಿಕ್ ಆಗಿ ಏನು ಹೇಳ ಸರ್, ಮನ್ಸಿಗೆ ತುಂಬ ಆಘಾತವಾದ ಖುಷಿ ಆಗ್ತಿದೆ ಹುಟ್ಟೋಕ್ಕೆ. ಯಾವಾಗ ಮುಗಿತೈತೋ ಅಂತ ಕಾಯ್ತಾ ಇದ್ದೀನಿ. ನೋಡೋಣ, ಇನ್ನೂ ಎಷ್ಟು ತಿಂಗಳು? 2 ತಿಂಗಳು. ಇನ್ನೂ 2 ತಿಂಗಳಲ್ಲಿ ನೋಡೋಣ ಏನಾಗುತ್ತೆ ಅಂತ. ಸರಿ ಇಷ್ಟೇ. ಆ ಥರ ಹೇಳಿದ್ದೆ, ಎಂದು ತಿಂದಿಲ್ಲ. ಜಿಲೇಬಿ ನಿಮ್ಮ ಸ್ಪೆಷಲ್, ತಗೊಳ್ಳಿ. ಸರ್ ನಿಮಗೆ ಹೇಳಿದಿರಾ ಏನಾಗೆ ಕೂತಿದ್ದೀರಾ? ಒಂದೊಂದು ವೆಜ್ ರೈಸಾ? ಯಾಕೆ? ನಾವು ವೆಜ್ ಹುಡುಗಿಯರು ಕ್ಯಾಚ್ ಹಾಕಕ್ಕೆ. ಹೇಳಿ ಸರ್, ಯಾಕೆ ನುಂಗ್ಕೆಂತೀರಾ? ಏನಿಲ್ಲ, ನಾನು ಜಾಸ್ತಿ ಮೀನು ತಿನ್ನಲ್ಲ, ಸೊ ಹಂಗಾಗಿ ಮೀನು ತಿನ್ನೋದು ಗೊತ್ತಿಲ್ಲ. ಅದಕ್ಕೆ ನಮ್ಮ ಅಸಿಸ್ಟೆಂಟ್ ಹಿಡ್ಕೊಂಡಿದ್ದೀನಿ ಮುಳ್ಳು ಬಿಡಿಸ್ಕೊಡಕ್ಕೆ. ಸೊ ಎಲ್ಲ ತಿಂತಿದ್ವಿ. ತಿಂದಾದ್ಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಕಂಪ್ಲೀಷನ್. ಸ್ಟಿಲ್ ಈಟಿಂಗ್. ಈಗ ಇಲ್ಲಿಂದ ನಮ್ದು ಜರ್ನಿ ಕಂಟಿನ್ಯೂ ಆಗ್ತಿದೆ. ನನ್ನ ಮಕ್ಕಳ ಜೊತೆ ಇವಾಗ ಹಿಂಗೆ ಇವಾಗ ಸ್ವಲ್ಪ ಬ್ರೈಟ್ ನೀನು ಪಾರ್ಸಲ್ ಇಲ್ಲ ನನಗೆ ಯಾರು ಪರ್ಸೆಂಟ್ ಈಗ ಹೆಚ್ಚು ಕಡಿಮೆ ಈಗ ನಾವೊಂದು ಚಾಲೆಂಜ್ ತಗೊಂಡಿದ್ದೀವಿ. ಒಂದು 5 ನಿಮಿಷದಲ್ಲಿ ಮಂಗಳೂರು ಹೋಗೋದು. ಈಗ ಅಷ್ಟೇ. ಇಟ್ಸ್ ವೆರಿ ಈಸಿ. ವೆನ್ ದ ರೋಡ್ ಈಸ್ ಟಾಕಿಂಗ್ ಓನ್ಲಿ ಟಾಕಿಂಗ್ ಇನ್ ಇಂಗ್ಲಿಷ್, ಯು ಓನ್ಲಿ. ಕೆಳಗಿಂದ ಮೇಲೆ ಇವನ್ ಆಗ್ಲಿಂದ ಫ್ರೇಮ್ಗೆ ಬಂದಿಲ್ಲ. ಬಾರೋ ಹೇಳ್ರಿ ಅವನ ಬಗ್ಗೆ. ಫ್ರೇಮ್ ಬಂದಿಲ್ಲ ಅಂತ ಹೇಳಿದ್ರೆ ನಿನ್ಗೆ ಅಲ್ಲೆಲ್ಲ ಮುಚ್ಕ ಅಂತ ಹೇಳಿಲ್ಲ. ಇವನು ಒಳ್ಳೆ ಮನುಷ್ಯ. ನಾನು ನನ್ನ ಫ್ರೆಂಡ್ಸ್ ಗ್ಯಾಂಗಲ್ಲಿ ಇವರೆಲ್ಲ ಇದಾರಲ್ಲ, ಇವನು ಮಕ್ಕಳು, ಅವ್ರಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ. ಮನುಷ್ಯ ಸ್ವಲ್ಪ ಒಳ್ಳೆ. ಅಷ್ಟೇ. ಅಂದರೆ ಅವ್ನು ಮನ್ಸಿಗೆ ಬೇಜಾರಾಗ್ತಾನೆ ಅಂತ ಒಳ್ಳೆ ನೋಡಿದ್ದೀನಿ. ಆಮೇಲೆ ಹೇಳ್ತೀನಿ ಅವನೇನು ಅಂತ. ಓಹೋ,
ಇಲ್ಲಿಂದ ತೋರಿಸ್ತಿರ್ಬೇಕಂತಿರೋ ಪ್ಲೇಸ್ ಇದೆ, ತುಂಬ ಚೆನ್ನಾಗಿದೆ. ನಮ್ಮ ತಾಯಣ್ಣ ನಾನು ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ಯಾರಾದರೂ ಬಂದಿದ್ದೇನೆ ಯಾವ ಥರ ಬಸವ ಇನ್ನಿಲ್ಲ. ಅದ್ರ ಹೆಸರು ಏನು ಗೊತ್ತಾ? ಯಾವ್ದ್ರ ಹೆಸರು? ಟೀ ಜ್ಯೂಸ್ ಮನೆ. ಟೀ ಜ್ಯೂಸ್ ಮನೆ ಅಂತ, ಇವರೇ ಓನರು. ಕರೀತವ್ರ ನಮಗೆ ನಾಯಿ ಅಂದರೆ ಸ್ವಲ್ಪ ಮೀಟ್ರ್ ಆಫು. ದಯವಿಟ್ಟು ನಮ್ಮ ಹತ್ರ ಬರದೇ ಇದ್ರೆ ಓಕೆ, ಎಲ್ಲ ಕುತ್ಕೊಂಡು ಕುಡಿಯೋಕೆ ತುಂಬ ಸಾಕಾಗೈತೆ. ಹೊಸ ನೀನು ಮಾತಾಡ್ಸಿದ್ರೆ ಮಾತಾಡತ್ತಂತ ನೋಡಿದ್ದು ಅದರ ಸರ್ ನೀನು ಬಂದರೆ ಬ್ಯಾಗ್ ತೋರಿಸುತ್ತಲ್ಲ. ಸ್ಟಾಪ್ ಮಾಡಲಿಲ್ಲ. ಈ ಹುಡುಗನ ಯಾಕೆ ಕರ್ಕೊಂಬಂದಿನ ಗೊತ್ತಾಗಲಿಲ್ಲ ಕಣಲೆ. ಒಂದಾಗಿಂದ ಸಣ್ಣ ಹುಡುಗನ ಥರ ಆಡ್ತದಾನೆ. ಕೊನೆ ಸಿಪ್ನ ಎಂಜಾಯ್ ಮಾಡ್ತಾನೆ ಬಸವ. ಗೋಲ್ಡನ್ ಡ್ರಾಪ್ ಕರ್ಕೊಂಬಂದಿದ್ದು ಇವರೇ. ಯಾವಾಗ ಬಂದಿದ್ರು? ಯಾವ ಹುಡುಗಿ ಜೊತೆಗೆ ಬಂದಿದ್ದಲ್ಲ ಇಲ್ಲಿ? ಕಿರಣ್ ಅಂತ ಒಬ್ಬ ಹುಡುಗ ಇದ್ದ, ಹುಡುಗನ ಜೊತೆ ಬಂದಿದ್ದ. ಹುಡುಗನ ಜೊತೆಗೆ ಬಂದಿದ್ದೆ. ಇವನು ಯಾರು ಹೋದ್ರು ನಾನು ಬಂದಿದ್ನ ಅವತ್ತು ಅಂತ ಕೇಳ್ತಾನಪ್ಪ. ಎಕ್ಸ್ಪ್ಲನೇಷನ್ ಕೊಡಲಿ. ಇಲ್ಲಪ್ಪ, ಅದು ಬೇರೆ ಕಾಯಿ ಇರ್ಬೋದು, ಯಾರಿಗೆ ಗೊತ್ತ. ನಮ್ಮ ಕಡೆ ಆ ಥರ ಹಂಗೆಲ್ಲ ಕೇಳ್ಬಿಡು. ಕೇಳ ಏನಾಗಲ್ಲ. ಅಲ್ಲಿ ನೋಡಲ್ಲ ಅದು ಅಣ್ಣ 3 ದಿವಸ ಆಯ್ತು ಊಟ ಕೊಟ್ಟು. 3 ದಿವಸ ಆಯ್ತು ಅಲ್ಲ 3 ದಿವಸ ಆಯ್ತು ಊಟ ಕೊಟ್ಟು ಅಂತ ಕೇಳ್ತಿಲ್ಲ. ಅದು ಒಳಗೆ ಬಾ ನೋಡೋಣ, ನಿನಗೆ ದಮ್ಮಿದ್ರೆ ಬಾ ಚಿಗಿದು ಬಿಡ್ತೀನಿ ಅಂತ ಹೇಳ್ತಿರೋದು. ನಾಯಿ ನೋಡ್ರಿ ಡಿಫ್ರೆನ್ಸ್ ಏನಾದ್ರು ನೋಡ್ರಿ. ಇದಕ್ಕೂ ನಿಯತ್ತು ಜಾಸ್ತಿ. ಇಲ್ಲಿ ನೋಡ್ರಿ, ಇಲ್ಲ ಐತಿ. ಮೊಲನು ಕಡಿತೈತಿ. ಇಂಥ ವೇಸ್ಟ್ ಕಡ್ಸ್ಕೊಂಡಿಲ್ಲ ಅಂತ ಬಸವ. ಇಂಥ ಮೊಲಗಳು ವೇಸ್ಟ್ ಕಡ್ಸ್ಕೊಂಡಿಲ್ಲ. ಇಲ್ಲಿ ಎಕ್ಸ್ಪೀರಿಯನ್ಸ್ ಹೇಳ್ತಿದಾರೆ ನೋಡಿ. ಲೆಕ್ಕಾಚಾರ ಕೇಳ್ಬೋದ್ರದ ಮಾತಾಡಲೇ, ಅದೇನು ಮಾತಾಡ್ತೀಯ ಬಿಡಲೇ ಬಿಡ. ಒಳ್ಳೆ ಫ್ಯೂಚರ್ ಐತೆ ಅವನಿಗೆ, ಒಳ್ಳೆ ಫ್ಯೂಚರ್ ಐತೆ. ಮೋಡ ನೋಡಿ ಎಷ್ಟು ಮಳೆ ಬೀಳುತ್ತೆ ಹೇಳ್ತಾರಂತ. ಇವನು ಮೋಡ ನೋಡ್ಬಿಟ್ಟು ಎಷ್ಟು ಮಳೆ ಬೀಳುತ್ತೆ ಅಂತ ಹೇಳ್ತಾರಂತೆ. ಈಗ ಹೇಳ, ನಿಮ್ಮೂರು ಯಾವ್ದು? ಬೇಡ ನಮ್ಮ ಊರ್ಸದ್ ಯಾಕೆ ನಿನಗೆ? ಈಗ ಮೋಡ ಆಗಿತ್ತಲ್ಲ, ಎಷ್ಟು ಮಳೆ ಬೀಳುತ್ತೆ ಈಗ? ಈಗ ಒಂದು 4 ಲೀಟ್ರ್ ಬರ್ಬೋದು. 4 ಲೀಟ್ರ್. ನಿಮ್ಮೂರು ಯಾವ್ದು ಯಶವಂತ? ನಮ್ಮೂರ್ ಯಾಕೆ ಈಗ? ನಿಮ್ಮೂರ ಹೆಸರು ಹೇಳ. ನಮ್ಮೂರ್ ಯಾಕೆ ಈಗ ಆಫ್ ಮಾಡ್ತೀನಿ. ಹೇಳಿ ನಿಮ್ಮೂರ ಹೆಸರು. ಏನೋ ಎಮ್ಮು. ಅವ್ನು ಯಾಕೆ ಸೈಲೆಂಟ್ ಆಗೋತಾನ? ಅವನು ಮಾತಾಡ್ಸು. ಯಶವಂತ್ ಎಮ್ಮು. ಹೋಗೋಣಂತಿದ್ದಲ್ಲ, ಮುಗಳಳ್ಳಿಗೆ ಹೋಗೋಣಂತಿದ್ದಲ್ಲ. ಯಾರು ಒಳ್ಳೇದು? ಮುಗಳಳ್ಳಿ. ಬೇಡ ಆ ಮಾತನ್ನೆಲ್ಲ ಕೇಳಿಸ್ಕೊಬೇಡ್ರಿ. ಊರ ಹೆಸರು ಹೇಳಕ್ಕೆ ಇಲ್ಲಿ ಒಳ್ಳೆ ನೇಚರ್ ಇದೆ, ಅದನ್ನ ಎಂಜಾಯ್ ಮಾಡಿ ಸಾಕು. ಮಾತೆಲ್ಲ ಕೇಳಿಸ್ಕೊಬೇಡ್ರಿ. ಬೇಡ, ಯಾವ ಎಮ್ಮೆಯಿಂದ ಹೇಳ್ಕೋಬೇಕಣ ಊರ ಹೆಸರು. ಹೆಸರು ಕರೆಕ್ಟ್ ಆಗಿ ಐತಿ. ನೀವು ನನ್ನ ಮಕ್ಕಳು ಕರೆಕ್ಟ್ ಕರಿಯಲ್ಲ ನೀವು. ಮುಗಳಳ್ಳಿ ಅಂತ ಹೇಳ್ತಿಲ್ವಾ? ಮುಗಳಳ್ಳಿ ಅಂತ ಹೇಳ್ತಿಲ್ವಾ? ಹಂಗೆ ಕರೆಕ್ಟ್ ಕರಿ. ಮುಗಳಳ್ಳಿ ಯಶವಂತ್. ಮಾತಾಡೋದ್ ಕಲ್ತ್ಬಿಟ್ಟ ನೀವನು. 2 ಸತಿ ವಿಡಿಯೋಗೆ ಬಂದ್ಬಿಟ್ನಲ್ಲ, ಮಾತಾಡೋದ್ ಕಲ್ತ್ಬಿಟ್ಟ. ಊರ ಹೆಸರು ಹೇಳಕ್ಕೆ ಬೇಜಾರ್ ಮಾಡ್ಕೊಂತಿಲ್ಲೋ ನೀನು. ಯಾರನ್ನ ಟ್ರೈ ಮಾಡಿದ್ಯಾ? ಯಾರನ್ನೂ ಟ್ರೈ ಮಾಡಿಲ್ಲ. ನಮ್ಮ ಮನೆಯಲ್ಲಿ ಚೆನ್ನಾಗಿರೋ ಹುಡುಗಿ ಹುಡುಕ್ತಾರೆ, ಅಪ್ಪಾಜಿ ಮದುವೆ ಮಾಡ್ಕೊಡ್ತಾರೆ. ಮನಿ ಮ್ಯಾಟರ್ಸ್. ಬಿಜಾಪುರ ಮತ್ತೆ ಶಿವಮೊಗ್ಗ ಒಂದಾಗ್ತೈತಿ. ಬಿಜಾಪುರ, ಶಿವಮೊಗ್ಗದಾಗ ಯಾರು? ಮನೆಗೆ ಇನ್ನೊಂದು ಹೆಸರೇನು? ಯಾರು ಮನೆಗೆ ಯಾರು? ನಮ್ ತಂಗಿ ಬಾವ ಅಂತೇನಲ್ಲೇ ನಿಮ್ ತಂಗಿ. ಮತ್ತೆ ತಂಗಿ ಆಗ್ಬೇಕು ತಂಗಿ ಗನ್ನು ಲಕ್ಷ್ಮಿ. ಯಾರು ಲಕ್ಷ್ಮಿ? ಚಾರ್ಲಿ ಚಾಪ್ಲಿನ್. ಮಲ್ನಾಡ್ ಹುಡುಗಿರ್ ಮದುವೆ ಆಗ್ಬೇಕು ಅಂತಿದ್ಯಾ? ಹುಡುಗಿರ ಈ ವಿಡಿಯೋನ ಯಾರಾದ್ರು ಹುಡುಗಿರ್ನ ಹಾಕ್ತಿತ್ತಾನೆ? ಹುಡುಗಿನ ಮಲ್ನಾಡ್ ಹುಡುಗಿರು ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ, ಇವ್ರ ಹೆಸರು ಪ್ರವೀಣ ಅಂತ, ವಯಸ್ಸು 23. ಜೊತೆಗೆ ಇವನೊಂದು ಐತಿ, ಏಜ್ ಬಾರ್ ಆಗಿರೋ ಅಂತ ಮನುಷ್ಯ. ಅವನ್ಕಿನ ಏಜ್ ಬಾರ್ ಆಗಿರೋ ಅಂತ ತೋರಿಸ್ತೀನಿ. ಇವನು ನೋಡ್ರಿ, ವೆಲ್ಡಿಂಗ್ ಮಾಡೋಂಗಿದ್ದಾನೆ. ಈ ಕರೆಕ್ಟ್ ಇದೆಯಲ್ಲ? ಮುಗಳಳ್ಳಿ ಯಶವಂತಗೆ ಎಲ್ಲ ಕಾಣಿಸ್ತಾನೆ ಇಲ್ಲ. ಸವಾಸ ಬೇಡ, ಬರೋ ಹೋಗಲ್ಲ ಸಾಕು. ಮುಗಳಳ್ಳಿ ವೆಲ್ಡಿಂಗ್ ಜೈ ಅಂತ, ವೆಲ್ಡಿಂಗ್ ಜೈ ಅಂತ ಹಿಂಗ್ ಹಾಕೊಂಡು ಸಡನ್ ಹಿಂಗ್ ಇಳಿಸಿ ಹಿಂಗ್ ನಿತ್ಕಂತ ನಾನು ವೆಲ್ಡಿಂಗ್. ಸರಿ ಹೋಗೋಣ. ಚಿಲ್ಪಿ ನೋಡ್ರಿ, ನಮ್ಮ ಬಾಸ್ ಚಿಲ್ಪಿ ಅಂತಿದಾನಂತೆ. ಬರೋ ಮಂಜ, ಬರೋ ಎಲ್ಲ ಬರೋ. ಲಾಗ್ನ ಎಂಡ್ ಮಾಡೋ ಸಮಯ. ಎಲ್ಲ ಹೋಗ್ತಾ ಇದೀವಿ, ಟೈಮ್ ಆಯ್ತು. ಲಾಗರ್ ಅವ್ರು ಕಿರೀಟ ಕೊಡ್ತಿದೀವಿ. ಇಲ್ಲ ಬೇಡ ಕಿರೀಟ, ಈಗೇನ್ ಬೇಡ.
ಕಿರೀಟ ಹಾಕೊಂಡ್ರೆ ನಾನು ಹಿಂಗ್ ಕಾಣ್ತೀನಿ. ಕರೆಕ್ಟ್ ಹಾಕಲ್ಲ. ಇವಾಗ್ಲೇ ಆನೆ ಬರೋದು. ಯಾವಾಗ ಇವಾಗ್ಲೂ ವಿಡಿಯೋ ಮಾಡಿ ಕೇಳ್ತೀನಿ ಆನ್ ಮಾಡ್ಕೊಂಡು. ಆನೆ ರೋಡ್ ಹೋಗ್ಬೇಕಾದ್ರೆ ಬರ್ತಾವಂತಲ್ಲ. ಅದೇ ಮತ್ತೆ ಚಿರತೆ ಬರ್ತಾವಂತ ಅಲ್ಲಿ ಇವತ್ತು side Helmet ಕೆಳಗೆ. ಇಂದ ಹಿಂದೆ ಏನೋ ಹಿಂದೆ ಬಂದಿದೆ ಎಲ್ಲ. ಹಿಂದೆ ಚಿರತೆ ಡೈನೋಸರ್ ಬರ್ತಾ ಇದೆ. ಸಾಕು ಅವೆಲ್ಲ ವಿಡಿಯೋ ಮಾಡಬಾರ್ದು. ಸರಿ, ಈಗ ಎಲ್ಲ ಓಡ್ತಾ ಇದೀವಿ. ನಮ್ ಲಾಗ್ ನ ಎಂಡ್ ಮಾಡ್ತಾ ಇದೀವಿ. ವಿಡಿಯೋ ಮಾಡ್ಕ. ಯಾವ್ದ್ರದ್ದು ಆನೆ ಮುಂದೆ ಸಿಕ್ಕಾಪಟ್ಟೆ ಡೀಪ್ ಡೈನೋಸರ್ಸ್ ಎಲ್ಲ ಬರ್ತವೆ. ವಿಡಿಯೋ ನೀನ್ ಹಿಂದೆ ಮಾಡಿದೀನಿ, ಮುಂದೆಯಿಂದ ಮಾಡಿದ್ರೆ ಡೀಪ್ ಫಾರೆಸ್ಟ್ ಗೊತ್ತಾಗ್ತಿತ್ತು. ಡೈನೋಸರ್ ಅಲ್ಲ, ನಾಯಿ ಆಯ್ತು, ಸರಿ, ಎಲ್ಲ ಓಡ್ತಿದೀವಿ. ಸೈನ್ ಆಫ್.